这个还没。
ಸ್ಪೆಷಲ್ ಟ್ರೈನ್ ಹಾಕಬೇಕು ಅಂತ ನಡೆಸಿದ್ದಾರೆ. ಇವತ್ತುವರೆಗೆ ಆಗಲಿಲ್ಲ. ಏನೋ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಅದು ಅಯ್ಯಪ್ಪ ಸೇವಾ ಸಮಾಜ ಬಹಳ ಒಳ್ಳೆ ಸಂತೋಷವಾಗಿದ್ದ ವಿಷಯ. ಶಬರಿಮಲೆ ಹೋಗೋದು ಮದುವೆ ಮಂದಿಗೆಲ್ಲ ಹೋಗೋದಂಗೆ ಒಂದು ವಸತಿ ಆಯಿತು. ಸ್ವಾಮಿ ನೀವು ಇದ ಟ್ರೈನ್ ಹೋಗ್ತೀರಿ? ನೀವು ಇದ ಟ್ರೈನ್ ಹೋಗ್ತೀರಿ? ಹೋಗೋದ್ರಿ ಇಲಾಖೆ ಏನು ಪ್ರಹ್ಲಾದ್ ಜೋಶಿ ಅವರ ಸಹಕಾರದಲ್ಲಿ ಮಂಗಳ ಅಂಗಡಿಯವರ ಸಹಕಾರದಲ್ಲಿ
ಸಾಲುಮರದ ತಿಮ್ಮಕ್ಕ ಅವರ ಮನವಿ ಮೇರೆಗೆ ಮತ್ತೆ ನಮ್ಮ ಭಾರತೀಯ ಅಯ್ಯಪ್ಪ ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳು ಅಯ್ಯಪ್ಪನ ಭಕ್ತರ ಆಶಯದಂತೆ ಇವತ್ತು ಕೇಂದ್ರ ಸರ್ಕಾರ ನಮಗೆ ಈ ರೈಲಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ವಿಶೇಷವಾದ ರೈಲನ್ನು ಶಬರಿಮಲೆಗೆ ನಮ್ಮ ಅಯ್ಯಪ್ಪನ ಭಕ್ತರಿಗಾಗಿ ಕೇಂದ್ರ ಸರ್ಕಾರ ಮಂಜೂರು ಮಾಡಿಕೊಂಡಿದೆ. ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ, ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಧನ್ಯವಾದಗಳನ್ನು ಹೇಳ್ತಾ, ಪ್ರಮುಖವಾಗಿ ಭಾರತೀಯ ಅಯ್ಯಪ್ಪ ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಾನು ಎಲ್ರಿಗೂ ಅಭಿನಂದನೆಗಳನ್ನು ತಿಳಿಸ್ತೇನೆ. ಪ್ರಮುಖವಾಗಿ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರ ಮನವಿ ಮೇರೆಗೆ ಸರ್ಕಾರ ಇಷ್ಟು ಬೇಗ ಸ್ಪಂದಿಸಿ ನಮಗೆ ವಿಶೇಷವಾದಂತಹ ರೈಲನ್ನು ಕೊಟ್ಟಿದೆ. ಎಲ್ಲ ಭಕ್ತರು ಇದರ ಸದುಪಯೋಗವನ್ನು ಪಡ್ಕೋಬೇಕು. ನಾವೆಲ್ಲರೂ ಕೂಡ ಸಾರ್ವಜನಿಕ ಏನು ಸಾರಿಗೆ ವ್ಯವಸ್ಥೆಯನ್ನು ಬಳಸ್ಕೋಬೇಕಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಪ್ರಹ್ಲಾದ್ ಜೋಶಿ ಅವರಿಗೂ, ಶ್ರೀಮತಿ ಸಂಸತ್ತಾದ ಮಂಗಳ ಅಂಗಡಿಯವರಿಗೂ ಮತ್ತು ಈ ಹೋರಾಟಕ್ಕೆ ಸಹಕಾರ ಮಾಡಿದಂಥ ಎಲ್ಲ ಜನಪ್ರತಿನಿಧಿಗಳಿಗೂ ಮತ್ತು ನಮ್ಮ ಭಾರತೀಯ ಅಯ್ಯಪ್ಪ ಸೇವಾ ಸಂಘದ ಸರ್ವ ಸದಸ್ಯರಿಗೂ ನಾನು ಈ ಮೂಲಕ ಅಭಿನಂದನೆಗಳನ್ನು ತಿಳಿಸ್ತೇನೆ. ನಮ್ಮ ಈ ಹೋರಾಟದಲ್ಲಿ ನಮ್ಮ ಮೋಹನ್ ಗುರುಸ್ವಾಮಿಯವರು, ಆನಂದ್ ಗುರುಸ್ವಾಮಿಯವರು, ನಮ್ಮ ಕಡೂರಿನ ಬಸವರಾಜ್ ಗುರುಸ್ವಾಮಿಯವರು, ಚಂದು ಹೊಸಮನಿಯವರು, ನಮ್ಮ ಮಹಿಳಾ ಪದಾಧಿಕಾರಿಗಳು ಎಲ್ಲರೂ ಕೂಡ ಪ್ರಮುಖವಾಗಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಶಿವಾನಂದ ಭಾರತಿ ಅವರಿಗೂ ಕೂಡ ನಾನು ಮತ್ತೆ ರಾಷ್ಟ್ರೀಯ ಉಪಾಧ್ಯಕ್ಷರಾದಂತಹ ಲಕ್ಷ್ಮಣ ಅಫ್ಜಲ್ಪುರ್ ಅವರು, ಭಾರತೀಯ ತಿಳಿಸ್ತೇನೆ. ಸ್ವಾಮಿ ಶರಣಂ, ಸ್ವಾಮಿ ಶರಣಂ. ಮಾತಾಡ್ತೀರಿ ರಾಷ್ಟ್ರೀಯ आप थोड़ा लोकेशन चेंज करो, यहाँ पे खड़ा करके उधर से फोटो ट्रेन भी आ जाएगा. ಸಾಕಷ್ಟು ಬಾರಿ ಕೇಂದ್ರ ಸರ್ಕಾರದ ಮನೆಗೆ ಬಂದಷ್ಟೇ ಅಮ್ಮ ಕರೆತ ನೋಡಿ ಬರ್ತೇನೆ ನಾನು. ಚೆನ್ನಾಗಿ ಓದ್ಬೇಕಪ್ಪ, ಹ್ಞೂ ಓದ್ಬೇಕು, ಸ್ಕೂಲಾಗ ಚೆನ್ನಾಗಿ ಓದ್ಬೇಕವ. ಹ್ಞೂ ಹ್ಞೂ ಅಲ್ಲಿ ಓದಿರಿ ಸಾಲಿ ಹೋಗಿಲ್ಲ. ಸೂಟಿ ಐತಿ, ಸೂಟಿ ಐತಿ, ಸೂಟಿ ಐತಿ ಅಂತ. ಹ್ಞೂ 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 ಅಮ್ಮ ಇಲ್ಲ ಅಮ್ಮ ಕರೆಯೋದು ಅಮ್ಮ ಏನಂತ ನೋಡ. ಹ್ಞೂ ಅನ್ನ ಅಮ್ಮ ಅನ್ನ ಅಮ್ಮ ಏನನ್ನು ಅಮ್ಮ ಕರೆಯೋದು ನೋಡಿ. ಹೋಗಪ್ಪ ನಿಮ್ಮ ಅಮ್ಮನ ಹತ್ರನೇ ಮಗಾಗಿ ಚೆನ್ನಾಗಿ ಆಡ್ಕೊಂಡು ಪಾಠ ಕಲಿಯಪ್ಪ. ಹ್ಞೂ ಅನ್ನ ಅಮ್ಮ ಕಲಿತ ಸಾಲಿ ಕೇಳ್ತೀನಿ ಅಮ್ಮ. ಪಾಠ ಕಲಿಬೇಕು, ಸ್ಕೂಲ್ಗೆ ಹೋಗ್ಬೇಕು. ಹ್ಞೂ ಅನ್ನ ಅಮ್ಮ ನೋಡಿಲ್ಲ. ಅಮ್ಮ ಏನು ಕೇಳೋದು. ಹ್ಞೂ ಅಮ್ಮ ಸ್ಕೂಲ್ಗೆ ಹೋಗಲ್ವಾ? ಓಕೆ ನಾನು ಓದ್ತೀನಿ ಏನಪ್ಪ. ಓಕೆ ನಾನು ಹೋಗ್ಬೇಕವ, ಚೆನ್ನಾಗಿ ಸ್ಕೂಲು ಪಾಠ ಕಲಿಬೇಕಪ್ಪ. ಹ್ಞೂ ಅನ್ನ ಹ್ಞೂ ಅನ್ನವ, ಹ್ಞೂ ಅನ್ನ ಹ್ಞೂ ಅಣ್ಣಮ್ಮ, ಹ್ಞೂ ಅನ್ನ ಸ್ಕೂಲ್ಗೆ ಓದ್ತೀನಿ. ಓಕೆ ನಾನು ಓಕೆನಮ್ಮ, ಸಾಲಿ ಹೋಗ್ತೀನಿ. ಸಾಲಿಗೆ ಏನೇನು ಕೊಡ್ತಾರೆ ಶಾಲೆಗೆ? ಏನೇನು ಕೊಡ್ತಾರೆ? ಓದ್ಬಿಟ್ಟು ಕಣಪ್ಪ, ಬಗ್ಗೆ ಕಲಿಬೇಕವ, ಸ್ಕೂಲಾಗೆ ಪಾಠ ಕಲಿಬೇಕವ. ಒಳ್ಳೆ ಮಗಳಾತಿಯ, ಹ್ಞೂ ಅಣ್ಣಮ್ಮ. ಜಾಣಿ ಆಗ್ಬಿಡ್ತೀಯ. ಹಂಗೆ ಓದ್ಬೇಕು ಕಣಪ್ಪ. ತಲೆ ಮ್ಯಾಗ ಒಂದು ಕೈ ಒಳ್ಳೆ ಭಾಗ್ಯ ಬರ್ಲವ, ಒಳ್ಳೆ ಭಾಗ್ಯ ಕಟ್ಕೊಂಡು ಉದ್ದಾರ ಗಾಡಿ ಕೊಟ್ಕೊಂಡು ಮನೆಗೆ ಆಫೀಸಿಗೆ ಮನವಿ ಕೊಡ್ತಾ ಹೋದ್ವಿ. ಈ ಮನವಿ ಕೊಟ್ಟಾಗ ಸಾಲುಮರದ ತಿಮ್ಮಕ್ಕರನ್ನ ಒಂದ್ಸಲಿ ಕರ್ಕೊಂಡು ಬಂದು ಸಾಹೇಬ್ರ ಹತ್ರ ನೇರವಾಗಿ ಸಂಪರ್ಕ ಮಾಡಿಸಿದಾಗ ಸಾಹೇಬರು ಒಂದೇ ಮಾತಿಗೆ ಹೇಳಿದ್ರು, ಇದು ಬಹಳ ವಿಶೇಷವಾಗಿದೆ ಅಂತ ಅನಿಸ್ತದೆ. ಇದು ಬಹಳ ಅವಶ್ಯಕತೆಯಾಗಿದೆ, ಇದು ಅಯ್ಯಪ್ಪ ಸ್ವಾಮಿಗಳಿಗೆ ಬಹಳ ಅವಶ್ಯಕತೆ ಇದೆ ಅಂತ ಅನ್ಕೊಂಡು ಪ್ರಹ್ಲಾದ್ ಜೋಶಿ ಅವರು ಬಹಳ ಇದರಿಂದ ಕಾಳಜಿ ವಹಿಸಿ ಇದು ಆಗಲೇಬೇಕು ಅಂತ ಹೇಳಿ ಇಲ್ಲಿ ರೈಲ್ವೆ ಸಚಿವರು ಬಂದಾಗ ಅವ್ರ ಮುಂದೆ ನಮಗೆಲ್ಲಾ ಅಯ್ಯಪ್ಪ ಸ್ವಾಮಿ ಮಾಲಾಧಾರಗಳ ಮುಂದೆ ಮಾತು ಕೊಟ್ಟರು. ಅವರು ಸವೈ ಗಂಧರ್ವ ಹಾಲ್ದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮ ಮನವಿ ಕೊಟ್ಟಾಗ ಅವ್ರು ಹೇಳಿದ್ರು,
ಇನ್ನು ಮೇಲೆ ಸಾಲ ಮರದ ತಿಮ್ಮಕ್ಕರನ್ನ ಕರ್ಕೊಂಡು ಬರಬೇಡ್ರಿ, ಅವ್ರಿಗೆ ವಯಸ್ಸಾಗೈತಿ, ಅವ್ರಿಗೆ ತೊಂದರೆ ಕೊಡು ಈಗ ವಿಚ್ಛೆ ನನಗೂ ಇಲ್ಲ, ನೀವು ಆ ಕೆಲಸ ಮಾಡಬೇಡ್ರಿ ಅಂತ ಹೇಳಿ ಯಾವುದೇ ಪರಿಸ್ಥಿತಿಗೆ ನವೆಂಬರ್ದೊಳಗೆ ಈ ಕೆಲಸ ನಿಮ್ಮದು ಮಾಡಿಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟರು ಸವಾಯಿಗಂದ್ರ ಹಾಲ್ದಲ್ಲಿ ಬೇರೆ ಕಾರ್ಯಕ್ರಮ ಬಂದಾಗ. ಅದೇ ರೀತಿ ಅವರು ಕೊಟ್ಟ ಮಾತನ್ನ ತಪ್ಪಿಲ್ಲ. ಅದರ ಪ್ರಕಾರ ಈ ಅಯ್ಯಪ್ಪ ಸ್ವಾಮಿಗಳಿಗೆ ಅನುಕೂಲ ಆಗುವಂತೆ ಈ ಗಾಡಿಯನ್ನ ಇಲ್ಲಿ ಶಬರಿಮಲೆಗೆ ನೇರವಾಗಿ ಹೋಗುವಂತ ಗಾಡಿ ಬಿಟ್ಟಿದ್ದಕ್ಕೆ ನಾನು ಮತ್ತೆ ನನ್ನ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಎಲ್ಲ ಗುರುಸ್ವಾಮಿಗಳ ಪರವಾಗಿ ನಾನು ಮತ್ತೊಮ್ಮೆ ಅಯ್ಯಪ್ಪ ಇವರಿಗೆ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ ಈ ಮುಖಾಂತರ. വിശേഷമായിട്ടുള്ള ഒരു കർമ്മം. ഇതുവരെയ്ക്കും ശബരിമലയ്ക്ക് എന്നോട് സ്പെഷ്യൽ ട്രെയിൻ ഇതുവരെയ്ക്കും വിട്ടിട്ടില്ല. കർണാടകയിലെ ഭാരതീയ അയ്യപ്പ സേവാ സമാജം ആ സംഘത്തിൻ്റെ നിന്ന് ഒരു വർഷം കൊണ്ട് ഞങ്ങൾ പ്രയത്നിച്ച് ഇപ്പോൾ രണ്ട് ട്രെയിന് ബിജാപൂർ കൊല്ലം, ബെൽഗാം കൊല്ലം, ഇതിലെല്ലാ സ്വാമികൾക്കും ശബരിമലയ്ക്ക് വളരെ അനുകൂലമായിട്ടുണ്ട്. പാവപ്പെട്ട ആൾക്കാർക്കാണ് വളരെ അനുകൂലമായിട്ടുണ്ട്. ഇപ്പോഴൊരു ബസ്സിൽ വണ്ടി വിട്ടേക്കുവാനുള്ള ഒരുപാട് പൈസയാണ്. ഇതിൽ 3 സ്റ്റേറ്റ് കവറാവുന്നുണ്ട്: കർണാടക, തമിഴ്നാട്, കേരളം. ഇത് സ്വാമികൾക്ക് വേണ്ടിയിട്ട് ആദ്യം ഒരു കോട്ടയത്തേക്കാണ് പിന്നെ ഞങ്ങൾ പോയി മദ്രാസിൽ പോയി അവിടെ പോയി പറഞ്ഞു അവര് നോക്കാമെന്ന് പറഞ്ഞു. പിന്നീടുള്ളത് കൊല്ലത്തേക്ക് ആക്കി എല്ലാവർക്കും ഇപ്പം ചെങ്ങന്നൂർ ഇറങ്ങാനുള്ള പദ്ധതിയായി. എല്ലാ സ്വാമികളും ഇതിൽ സന്തോഷപ്പെടണം. ശബരിമല അയ്യപ്പനെ ദർശനത്തിന് പോകാൻ അത് ഈ വർഷം ഒരുപാട് ആൾക്കാരുണ്ട്. ഇതൊരു വലിയ അനുഭവമാണ്. ഇന്ത്യയിൽ ഇത് ഫസ്റ്റാണ്. ശബരിമലയ്ക്ക് ഒരു സ്പെഷ്യൽ ട്രെയിൻ ഇട്ടത് ഇന്ത്യയിലെ ഇത് ഫസ്റ്റാണ്. എവിടെയില്ല ഇതേമാതിരി ഒരു ട്രെയിൻ ആ സംഖ്യയിൽ. ഇനി അടുത്ത വർഷം ഇതിലും കൂടുതൽ ട്രെയിൻ ഇടാനുള്ള ഇത് എങ്ങനെ നടക്കുന്നു അത് പ്രകാരം റെഡിയാണ്. അത് എല്ലാ നമ്മൾ റെയിൽവേക്കായാലും ഇവിടുത്തെ MP, ML, മിനിസ്റ്റർ ഇവരെല്ലാം വളരെ സഹായമായിട്ടുണ്ട്. അതേമാതിരി സാലിമര തിമ്മക്ക എന്ന് പറഞ്ഞിട്ടുണ്ട്. അവർക്ക് 111 വയസ്സായി. ആ അമ്മയുടെ അവരെ ഇത് പ്രകാരമാണ് കൂടുതൽ അവർ വില കൊടുത്തത്. അവർ പെട്ടെന്ന് തന്നെ സാക്ഷ്യം ചെയ്യാനുണ്ട്. 111 വയസ്സുള്ള അവരും അവരെ അനുഗ്രഹവും അവരെ പ്രയത്നമുണ്ട്. ഇത് ഏറ്റവും കൂടുതൽ പെട്ടെന്നാവാൻ കാരണം. ഇതിലെല്ലാവരും നമ്മൾ സന്തോഷപ്പെടണം. ഇനിയും മുന്നോട്ട് അയ്യപ്പൻ ഇത് മെയിൻ അയ്യപ്പന്റെ അനുഗ്രഹമാണ്, ആശീർവാദം. നമ്മൾ അയ്യപ്പനെ വിചാരിച്ച് ശ്രമിച്ചാൽ എല്ലാം നടക്കുമെന്നൊരു ഉദാഹരണമാണ് ഇപ്പം നടന്നിരിക്കുന്നത്. സ്വാമിയേ